ಬಸವನಗುಡಿ ಭಾಗದಲ್ಲಿ ಜವಾಬ್ದಾರಿ ಪಕ್ಷದ ಕೆಲವು ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಕಾರ್ಯಕ್ರಮವನ್ನು ವಿಶೇಷ ಕಾರ್ಯಕ್ರಮ ಇವತ್ತು ನಡೆದಿದೆ. ನಮ್ಮ ಉಸ್ತುವಾರಿಗಳು, ಪ್ರಭಾರಿಗಳು, ಮಂಡಲದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಅಧ್ಯಕ್ಷರು ಸೇರಿ ಸಾಕಷ್ಟು ದಿನಗಳಿಗೆ ಜವಾಬ್ದಾರಿ ವಿತರಣೆ ಆಗಿದೆ. ಇನ್ನೂ ಯಾರು ಆಸಕ್ತಿ ಮಧ್ಯದಲ್ಲಿ ಬಿಟ್ಟೋಗಿದ್ರೆ ಯಾರು ಇದನ್ನ ಭಾವಿಸುತ್ತಲ್ಲ, ಪ್ರತಿಯೊಬ್ಬರು ಕೂಡ ಯಾವ ಜವಾಬ್ದಾರಿಗಳನ್ನ ಹಂಚುವಂತ ಕೆಲಸ ಆಗ್ತದೆ. ನಾವೆಲ್ಲರ ಒಂದು ಸಹಕಾರ ಬೆಂಬಲದಿಂದ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ ಬಹಳ ಜನಪರ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವೀಗ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಬೇರೆ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಧನ್ಯವಾದ. ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ಮೊದಲ ಬಾರಿಗೆ ನಾನು ನೋಡಿರೋ ಪ್ರಕಾರ ಎಲ್ಲ ಮೋರ್ಚಾಗಳಿಗೂ ಒಂದೇ ದಿನ ಘೋಷಣಾ ಪತ್ರ ಮಾಡ್ತಿರೋದು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇದು ತುಂಬಾ ಒಳ್ಳೆಯ ಒಂದು ಕೆಲಸ. ನಾನು ಇದನ್ನ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಘೋಷಣಾ ಪತ್ರ ಕೊಡ್ತಾ ಇರೋದು ಇದು ನಿಮ್ಗೆ ಅಧಿಕಾರ ಅಲ್ಲ, ಇದು ಒಂದು ಜವಾಬ್ದಾರಿ. ಸೊ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೀವೆಲ್ಲರೂ ಮಾಡ್ತೀರಾ ಅಂತ ನಾನು ಒಂದು ಕೋರ್ಕೊಳ್ತೀನಿ. ಎಸ್ಪೆಷಲಿ ಮಹಿಳಾ ಮೋರ್ಚಾ ಈ ಸಲ ನಮಗೆ ಜಯಲಕ್ಷ್ಮಿ ಅಕ್ಕ ಅವ್ರನ್ನ ಮಂಡಲ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಅಕ್ಕ ತುಂಬಾ ಹಾರ್ಡ್ ವರ್ಕ್ ಆಗಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನಗೆ ಹೋಪ್ ಇದೆ ಅಕ್ಕ ನಿಮ್ಮ ಕಡೆಯಿಂದ. ಬೆಂಗಳೂರು ದಕ್ಷಿಣ ನಂಬರ್ 1 ಸ್ಥಾನದಲ್ಲಿ ಯಾವತ್ತೂ ನಾವು ನಂಬರ್ 1 ಸ್ಥಾನದಲ್ಲೇ ನಾವು ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಎಸ್ಪೆಷಲಿ ಮಹಿಳಾ ಮೋರ್ಚಾಕ್ಕೆ ಎಲ್ಲ ಮೋರ್ಚಾಗಳ ಸಹಕಾರ ನಮಗೆ ಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಾವು ಬಸವನಗುಡಿ ಭಾಗದಲ್ಲಿ ಜವಾಬ್ದಾರಿ ಪಕ್ಷದ ಕೆಲವು ಕಾರ್ಯಕರ್ತರಿಗೆ ಜವಾಬ್ದಾರಿ ಹಂಚಿಕೆ ಕಾರ್ಯಕ್ರಮವನ್ನು ನಮ್ಮ ಶಾಸಕರ ನೇತೃತ್ವ ಹಾಗೂ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಬಸವನಗುಡಿಯ 10 ವಾರ್ಡ್ಗಳಿದೆ. ನಮ್ಮ ಬಸವನಗುಡಿಯಲ್ಲಿ 10 ವಾರ್ಡ್ ಇದೆ. GBA ಪ್ರಕಾರ 10 ವಾರ್ಡ್ಗಳಿಗೆ ಅಧ್ಯಕ್ಷ ಘೋಷಣೆ ಆಗಿದೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳ ಘೋಷಣೆ ಆಗಿದೆ. ಹಾಗೆ ಮಂಡಲ ಮೋರ್ಚಾಗಳನ್ನು OBC ಮೋರ್ಚಾ, ಯುವ ಮೋರ್ಚಾ, ರೈತ ಮೋರ್ಚಾ, SC ಮೋರ್ಚಾ ಹಾಗೂ ಮಹಿಳಾ ಮೋರ್ಚಾ ಮತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಎಲ್ಲ ಮೋರ್ಚಾಗಳಿಗೆ ಅವರಿಗೆ ಜವಾಬ್ದಾರಿಗೆ ಹಂಚಿ ಅವರಿಗೆ ಪತ್ರಗಳನ್ನು ನೀಡಿದ್ದೀವಿ. ಒಂದು ಒಳ್ಳೆಯ ಮಹತ್ವಪೂರ್ಣವಾದ ಒಂದು ಅರ್ಥಪೂರ್ಣವಾದ ಹಾಗೆ ನಾವು ಇವತ್ತು ಕಾರ್ಯಕ್ರಮ ಮಾಡಿದ್ವಿ. ಜಿಲ್ಲೆಯಿಂದ ನಮ್ಮ ಉಸ್ತುವಾರಿಯವರು ಬಂದಿದ್ದರು ಹಾಗೂ ಪ್ರಭಾರಿಯಾಗಿ ಗೋವಿಂದರಾಜನಗರ ಕ್ಷೇತ್ರದ ಉಮೇಶ್ ಶೆಟ್ಟಿಯವರು ಬಂದಿದ್ದರು. ಉಸ್ತುವಾರಿಯಾಗಿ ನಮ್ಮ ಮುನಿರಾಜಗೌಡರವರು, ನಮ್ಮ ಶಾಸಕರು ಮಧ್ಯಾಹ್ನದಿಂದ ಇದ್ದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ರು. ಎಲ್ಲ ಕಾರ್ಯಕರ್ತರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಹಂಚಿದ್ವಿ. ಈ ಜವಾಬ್ದಾರಿ ಹಂಚಿದ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇನ್ನೇನು GBA ಚುನಾವಣೆ ಬಂದ ಕೆಲಸಗಳು ನಮ್ಮ ಈ ಚುನಾವಣೆದು ಯಾವುದು SIR ಮತ ಇರೋದು ಪರೀಕ್ಷಣೆ ಆಗಬೇಕು. ಹೌದು, ಅದರದ್ದು ಆ ಕೆಲಸಗಳ ಮಾಡುವಂಥ ಕೆಲಸಗಳಿದೆ. ಎಲ್ಲ ಕಾರ್ಯಕರ್ತರ ಜವಾಬ್ದಾರಿ ಸಿಗುತ್ತೆ. ಮುಂದಿನ ಹಂತವಾಗಿ ವಾರ್ಡ್ ಮಟ್ಟದ ಘೋಷಣೆಗಳಿದೆ. ವಾರ್ಡ್ ಮಟ್ಟ ಘೋಷಣೆ ಇನ್ನೊಂದು 10 ದಿವಸದಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಎಲ್ಲ ಜವಾಬ್ದಾರಿಯನ್ನು ತಗೊಂಡಿರುವಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಈ ಮೂಲಕ ಶುಭಾಶಯಗಳನ್ನು ಕೊಡ್ತೀನಿ. ಎಲ್ಲ ನಾವೆಲ್ಲ ಒಂದೇ ಟೀಮ್. ನಾವು ಅಧ್ಯಕ್ಷರು, ಕಾರ್ಯಕರ್ತರು ಇಲ್ಲಿ ಭೇದ ಭಾವ ಇಲ್ಲ. ಎಲ್ಲ ಒಂದೇ ಟೀಮಾಗಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಈ ಮೂಲಕ ಇಚ್ಛೆ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.